ಹಲೋ ಲೇಡೀಸ್, ಲಿಯೋಸ್ ವಾಂಡರ್ ಕಿಚನ್ಗೆ ಸ್ವಾಗತ. ಈವ್ನಿಂಗ್ ಹೀಗೆ ಸಿಂಪಲ್ ಆಗಿ ಒಂದು ಸ್ನ್ಯಾಕ್ ರೆಸಿಪಿ ಟ್ರೈ ಮಾಡೋಣ ಅಂತ. ಹಾಲು ಉಳಿದಿತ್ತು, ಏನು ಮಾಡೋದಪ್ಪ ಅಂತ ವೇಸ್ಟ್ ಮಾಡೋ ಬದಲು ಅದನ್ನೇ ಒಂದು ಸ್ನ್ಯಾಕಾಗಿ ಕನ್ವರ್ಟ್ ಮಾಡೋಣ ಅಂತ. ಈಗ ಒಂಚೂರು ಚಪಾತಿ ಹಿಟ್ಟು ಕಲಸಿಟ್ಕೊಳ್ಳಿ. ಹುರಿದಿರೋ ಪನ್ನೀರನ್ನು ಈ ಥರ ಒಂಚೂರು ಕೊತ್ತಂಬರಿ ಹಾಗೂ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಹೊರಿಗೆನೋ ಮತ್ತು ನಿಮ್ಮ ಹತ್ರ ಏನು ಹರ್ಬ್ಸ್ ಇದ್ರೋ ಅದನ್ನು ಹಾಕ್ಕೊಂಡು ಒಂದೊಳ್ಳೆ ಮಸಾಲ ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನು ಒಂಚೂರು ವಿನೆಗರ್ನ ಬಳಸ್ಕೊಂಡು ಚಿಲ್ಲಿ ಫ್ಲೇಕ್ಸ್ ಆಗೋರಿಗೇನೋ ಇಂದ ಸೊ ಇವಾಗ ಹಾಲು ಅದನ್ನು ಪ್ರಿಪ್ ಮಾಡ್ತಾ ಇದ್ದೀನಿ. ಇದು ಪ್ರಿಪ್ರೇಷನ್ಗೆ ರೆಡಿ ಮಾಡೋಣ ಬನ್ನಿ. ಸೊ ಏನೇನು ಹಾಕ್ಕೋತಿದ್ದೀನಿ ಅಂದರೆ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಬೇಯಬೇಕಾದ್ರೆ. ಅದು ನಿಮಗೆ ಆ ಹುಳಿಯೋ ಇದೆಲ್ಲ ಹೋಗಿ ಬೇರೆ ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರು ಅಂತ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಆ್ಯಂಡ್ ಕೊತ್ತಂಬರಿ, ಏನೇ ಹರ್ಬ್ಸ್ ಇದ್ರೂ ಹಾಕ್ಕೊಳ್ಳಿ. ಇನ್ನೂ ಪನ್ನೀರ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಲೈಟಾಗಿ ವಿನೆಗರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು, ಒಳ್ಳೆ ಟೇಸ್ಟಿಗೋಸ್ಕರ. ಇದನ್ನು ಹಾಕ್ಕೊಳ್ತಾ ಇದನ್ನು ಸ್ಟ್ರೈನ್ ಮಾಡಿಟ್ಕೊಂಡು ನಂತರ ಇನ್ನು ಪ್ರಿಪ್ರೇಷನ್ಗೆ ಸಿದ್ಧ ಮಾಡೋಣ ಬನ್ನಿ. ಇದನ್ನು ನೀರೊಂದು ಸ್ವಲ್ಪ ವೆಟ್ಟಾಗೇ ಇರಲಿ, ನಮ್ಗೆ ಉಂಡೆ ಈ ಥರ ಬೇಕು. ಸೊ ನಾನೀಗಿಲ್ಲಿ ಸಲಾಡ್ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ, ಸೌತೆಕಾಯಿ, ಮೊಸರು, ಬೇಕಾಗಿರುವಂತಹ ವೆಜ್ಜೀಸ್ ಎಲ್ಲ ಹಾಕ್ಕೊಳ್ಳಿ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಒಂಚೂರು ಕರ್ಡು ಹಾಗೂ ನಾನು ಇಲ್ಲೊಂದು ಸ್ವಲ್ಪ ಪಿಜ್ಜಾ ಸಾಸ್ನ ಬಳಸಿದ್ದೀನಿ ಅಷ್ಟೇ, ಇನ್ನು ಹೆಚ್ಚೇನು ಬಳಸಿಲ್ಲ. ಸ್ವಲ್ಪ ವಿನೆಗರ್. ಈ ಥರ ಚಪಾತಿ ಚೆನ್ನಾಗಿ ಸುಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಏನು ಪ್ರಿಪ್ರೇಷನ್ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಉಂಡೆನ ಒಂದು ಸ್ವಲ್ಪ ಒದ್ದೊದ್ದೆಯಲ್ಲಿ ಸ್ವಲ್ಪ ಮಾಯ್ಸ್ಟ್ ಇರಲಿ ಅದರಲ್ಲಿ, ಅದು ಆ ಉಂಡೆ ಕಟ್ಕೊಂಡು ಆ ಉಂಡೆನ ಈ ಚಪಾತಿ ಕೆಳಗೆ ಹಾಕ್ಕೊಂಡು ಪ್ರಿಪರೇಷನ್ ಮಾಡ್ಕೊಳ್ಳೋಣ. ಈ 2 ಟೈಪ್ಸಲ್ಲೂ ನಿಮಗೆ ತೋರಿಸ್ತೀನಿ. ಏನು ನಾವು ಮಾಮೂಲಿ ಇವಾಗ ಏನು ಎಲ್ಲರೂ ಈ ನಾರ್ತ್ ಇಂಡಿಯನ್ಸ್ ಮಾಡೋ ಥರ ಆ ವರ್ಷನೂ ನೋಡೋಣ, ನಮ್ಮ ಸೌತ್ ಇಂಡಿಯನ್ ವರ್ಷನಲ್ಲೂ ಟ್ರೈ ಮಾಡೋಣ ಬನ್ನಿ. ಹೇಗೆ ಬರುತ್ತೆ ಇದರ ರಿವ್ಯೂನು ಒಂದು ಸ್ವಲ್ಪ ಚೆಕ್ ಮಾಡಿಬಿಡೋಣ, ಹೇಗೆ ಈ ಟ್ಯಾಕೋಸ್ ಚೇಂಜಸ್ ಆಗುತ್ತೆ ಅಂತ. ನಮ್ಮ ಈ ಕ್ರಿಯಾಮ್ ಟ್ಯಾಕೋಸ್ ಮಾಡೋದು ಹೇಗೆ ಅನ್ನೋದನ್ನು ಸಿಂಪಲಾಗಿ ನೋಡ್ತಾ ಇದ್ದೀವಿ. ಈ ಥರ ತವಾಕಾದ್ಮೇಲೆ ಅದಕ್ಕೊಂಚೂರು ಎಣ್ಣೆ ಹಾಕ್ಬಿಟ್ಟು ನೀವು ರೆಡಿ ಮಾಡಿ ಏನು ಇಟ್ಕೊಂಡಿದ್ದೀರಲ್ಲ ಆ ಪನ್ನೀರ್ ಉಂಡೆನ ಇದ್ರ ಮೇಲೆ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರು ಚಪಾತಿನ ಇದನ್ನು ಇದ್ರ ಮೇಲೆ ಹಾಕ್ಕೊಂಡು ನೀವು ಚೆನ್ನಾಗಿ ಟಾಸ್ ಮಾಡ್ಕೋತಾ ಹೋಗಬೇಕು. ಇದು ರೌಂಡಾಗಿ ಇಲ್ಲಿ ಏನು ಚಪಾತಿ ಸಾಫ್ಟಾಗಿ ಕಾಣ್ತಿದೆಯಲ್ಲ ಈ ಸಾಫ್ಟ್ನೆಸ್ ಇರಬಾರ್ದು ನಿಮ್ಗೆ. ಲಾಸ್ಟಿಗೆ ಸ್ವಲ್ಪ ಹಾರ್ಡಾಗಿ ಟ್ಯಾಕೋಸ್ ಆವಾಗಲೇ ಹಾರ್ಡಾಗೋದು ಕೂಡ. ಸೊ ಈ ಥರ ಏನು ಬೇಯ್ತಾ ಇದೆ ಅದು ಬೆಂದು ಸ್ವಲ್ಪ ಆಚೆ ಬರೋ ಥರ ಕಾಣ್ತಾ ಇದೆ. ಇಟ್ಸ್ ಓಕೆ, ಅದು ಸರಿ ಹೋಗುತ್ತೆ. ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ಮುಚ್ಚಾಕ್ಕೊಳ್ಳಿ, ಅಂದರೆ ನೀವು ತಿರುಗಿ ಹಾಕ್ಕೋಬೇಕು. ನೋಡಿ ಈ ಥರ ಅಂಟ್ಕೊಳ್ಳುತ್ತೆ. ನಿಮಗೆ ಕ್ವಾಂಟಿಟಿ ಡಿಪೆಂಡ್ಸ್, ನೀವು ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು. ಎಷ್ಟು ಕ್ವಾಂಟಿಟಿ ಬೇಕೋ ಪನ್ನೀರ್ ಅಷ್ಟು ಹಾಕ್ಕೊಳ್ಳಿ. ನಾನು ಸಾಕಷ್ಟು ಏನು ಹಾಕಿಲ್ಲ, ಸೊ ಸ್ವಲ್ಪ ಹಾಕ್ಕೊಂಡು ಇದನ್ನು ಹೀಗೆ ಟಾಸ್ ಮಾಡ್ಕೊಳ್ತಾ ಗಟ್ಟಿ ಹಾಕಬೇಕದು. ಚಪಾತಿ ಕೆಳಗಿರೋ ಲೇಯರ್ ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಇದು ಕಂಪ್ಲೀಟಾಗಿ ಆಗಾಗಿದೆ. ಇದಕ್ಕೆ ನಾನು ರೆಡಿ ಮಾಡಿಕೊಂಡಿರೋಂಥ ಸಲಾಡ್ ಕಾರ್ನು, ಸೌತೆಕಾಯಿ, ಈರುಳ್ಳಿ ಹಾಗೂ ಚೂರು ಮೊಸರು ಹಾಗೂ ಪಿಜ್ಜಾ ಸಾಸ್ ಅದ್ಭುತವಾಗಿದೆಯಂತೆ. ಸೊ ಬನ್ನಿ ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಿ. ಈ ಥರ ಟ್ಯಾಕೋಸ್ ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿ ವರ್ಷನಲ್ಲಿ ತಿನ್ನೋದ್ರಿಂದ ಅದ್ಭುತವಾಗಿರುತ್ತೆ. ನಿಮಗಾಗಲೇ ಹೇಳಿದೆ ನಾನು, ನಮ್ಮ ವರ್ಷನಲ್ಲೂ ಮಾಡಿ ನೋಡೋಣ ಅಂತ ಮೇಲ್ಗಡೆನೆ ಹಾಕ್ಕೊಂಡಿದ್ದೀನಿ, ನಾನು ತವ ಮೇಲೆ ಹಾಕ್ಕೊಂಡಿಲ್ಲ. ಸೊ ಈ ಥರನೂ ಟ್ರೈ ಮಾಡ್ಬೋದು ಅಲ್ವಾ, ಮಾಡಿ ನೋಡಿ. ಇದು ಇನ್ನೂ ಹಾರ್ಡಾಗಿ ಚೆನ್ನಾಗಿ ಬಂತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಈ ಥರನೂ ಟ್ರೈ ಮಾಡ್ತಾ ಒಳ್ಳೆ ರೆಸಿಪೀಸ್ಗೆ ಲಿಯೋಸ್ ವಂಡರ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸಜೆಷನ್ಸ್ ಹಾಗೂ ವಿಶಸ್ನ ತಿಳಿಸಿ ಅಂತ ಹೇಳ್ತಾ, bye for the day and enjoy this beautiful and tastiest delicious Graham tacos. Thank you.